ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಬಿಗ್ ಬಾಸ್ ವಿನ್ನರ್ ಶಶಿ ಜೊತೆ ಸೆಲ್ಫಿಗೆ ಮುಗಿಬಿದ್ದ ಜನತೆ. ತವರೂರಿನಲ್ಲಿ ಅದ್ದೂರಿ ಮೆರವಣಿಗೆಯೊಂದಿಗೆ ಸ್ವಾಗತ. ಕರ್ನಾಟಕದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 6ರ ವಿನ್ನರ್ ಆಗಿ ಇದೀಗ ಸೆಲೆಬ್ರಿಟಿಯಾಗಿರುವ ತವರೂರಿನ ಯುವಕ ಶಶಿಕುಮಾರ್ ಅವರನ್ನು ನಗರದ ಜನತೆ ಹಾಗೂ ಅಭಿಮಾನಿಗಳು ಇಂದು ಅದ್ದೂರಿಯಾಗಿ ಬರಿ ಮಾಡಿಕೊಂಡರೆ, ದಾರಿಯ ಉದ್ದಕ್ಕೂ ಹಾಗೂ ಕಾರ್ಯಕ್ರಮದಲ್ಲಿ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಜನರು ಹಾಗೂ ಯುವಕ ಯುವತಿಯರು ಮುಗಿಬಿದ್ದಿದ್ದರು. ಮಾಡರ್ನ್ ರೈತನಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಶಶಿಕುಮಾರ್ ಘಟಾನುಘಟಿಗಳನ್ನು ಹಿಂದಿಕ್ಕಿ ರೈತನ ಹಿರಿಮೆಯನ್ನು ಎತ್ತಿ ಹಿಡಿದು ಗೆಲುವಿನ ನಗೆ ಬೀರಿದ ಸಾಹಸಿಗ ಶಶಿರವರನ್ನು ತಾಯ್ನೆಲೆ ಚಿಂತಾಮಣಿ ನಗರಕ್ಕೆ ಅದ್ದೂರಿಯಾಗಿ ಇಂದು ಬರಮಾಡಿಕೊಳ್ಳಲಾಯಿತು. ಬೆಳಿಗ್ಗೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಕನಂಪಲ್ಲಿ ಶ್ರೀ ಪಂಚಮುಖಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತೆರೆದ ಕಾರಿನಲ್ಲಿ ಕನಂಪಲ್ಲಿಯಿಂದ ಬೆಂಗಳೂರು ಜೋಡಿ ರಸ್ತೆಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನಂತರ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ತಾಲೂಕು ಪಂಚಾಯಿತಿ ಸಭಾಂಗಣಕ್ಕೆ ಕರೆತರಲಾಯಿತು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಶಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಸ್ವಾಭಿಮಾನಿಗಳು, ಯಾವುದೇ ಕಾರಣಕ್ಕೂ ರಾಜಿಯಾಗುವುದಿಲ್ಲ ಎಂದ ಅವರು, ಕಡಿಮೆ ನೀರಿನಲ್ಲಿ ಮಾವಿನ ಹಣ್ಣು ಬೆಳೆದು ರಾಷ್ಟ್ರದಲ್ಲೇ ಮೊದಲು ಹೆಸರು ಪಡೆದುಕೊಂಡರೆ ತರಕಾರಿ ಬೆಳೆಯಲ್ಲಿ ಸಹ ಹೆಚ್ಚು ಬೆಳೆಯುವ ಹೆಮ್ಮೆ ನಮಗೆ ಇದೆ ಎಂದರು. ಪ್ರತಿಯೊಬ್ಬರೂ ಸಾಧನೆ ಮಾಡಬೇಕೆಂಬ ಛಲವನ್ನು ಹೊಂದಿರಬೇಕು. ಅದು ಯಾವುದೇ ಕ್ಷೇತ್ರವಾಗಿರಬಹುದು. ಆದರೆ ಆ ಸಾಧನೆ ಮಾಡುವ ಮುನ್ನ, ಸಾಧನೆ ಮಾಡಿದ ನಂತರ ಎತ್ತ ತಂದೆ ತಾಯಿಯನ್ನು ಮಾತ್ರ ಮರೆಯಬಾರದೆಂದು ಕಿವಿಮಾತು ಹೇಳಿದರು. ತನ್ನ ಗೆಲುವಿಗೆ ಮೊಬೈಲ್ ಮೂಲಕ ಮತ ಚಲಾಯಿಸಿದ ಅಭಿಮಾನಿಗಳಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಹಾಗೂ ಗೆಲುವಿಗೆ ಶ್ರಮಿಸಿದವರಿಗೆ ತಮ್ಮ ಕೃತಜ್ಞತೆಗಳನ್ನು ಶಶಿ ಸಲ್ಲಿಸಿದರು. ಸೆಲ್ಫಿಗೆ ಮುಗಿಬಿದ್ದ ಅಭಿಮಾನಿಗಳ ದಂಡು. ಬಿಗ್ ಬಾಸ್ ಸೀಸನ್ 6ರ ವಿನ್ನರ್ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ತವರೂರಿಗೆ ಬಂದ ಶಶಿಕುಮಾರ್ ಜೊತೆ ಸೆಲ್ಫಿ ಮತ್ತು ಅವರ ಜೊತೆ ಫೋಟೋ ತೆಗೆದುಕೊಳ್ಳಲು ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಕನಂಪಲ್ಲಿ ದೇವಾಲಯದಿಂದ ಹಿಡಿದು ಮೆರವಣಿಗೆಯಲ್ಲಿ ಹಾಗೂ ಪ್ರಮುಖ ವೃತ್ತಗಳಲ್ಲಿ ಹಾಗೂ ಸಮಾರಂಭ ನಡೆದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ದೊಡ್ಡವರ ಜೊತೆಗೆ ಯುವಕ ಮತ್ತು ಯುವತಿಯರ ಮತ್ತು ಅವರ ಪೋಷಕರು ಸಹ ಸೆಲ್ಫಿ ಮತ್ತು ಗ್ರೂಪ್ ಫೋಟೋ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದು ವಿಶೇಷ. ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಮೆಟೀರಿಯಲಿಸ್ಟಿಕ್ ಇರಬೇಡಿ ಲೈಫಲ್ಲಿ. ನಾನು ₹1 ಖರ್ಚು ಮಾಡಿಲ್ಲ, ಎಷ್ಟೊಂದು ಸನ್ಮಾನ ಮಾಡಿದ್ರು ನನಗೆ. ಈ ದುಡ್ಡು ಬಗ್ಗೆ ಯಾವತ್ತು ಹೋಗ್ಬೇಡಿ. ನೀವು ಯಾವತ್ತು ದುಡ್ಡಿಂದ ಹೋಗ್ತಿರೋ ಅವತ್ತು ದೇವರಾನೇ ದುಡ್ಡು ನಿಮ್ಗೆ ಸಿಗೋದಿಲ್ಲ. ಯಾವತ್ತು ದುಡಿಮೆಯಿಂದ ಹೋಗ್ತಿರೋ, ಯಾವತ್ತು ಸರ್ವಿಸ್ ಇಂದ ಹೋಗ್ತಿರೋ ಅವತ್ತು ಗೆಲ್ತೀರ. ಸರ್ವಿಸ್ ಸೇವೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವೋಟ್ ಮಾಡಿದವರು ಪ್ರತಿಯೊಬ್ಬರಿಗೂ BSc ಅಗ್ರಿಕಲ್ಚರ್ ಮಾಡಾದ್ಮೇಲೆ MSc ಮಾಡಾದ್ಮೇಲೆ ಸೊ ಎಲ್ಲರ ತರ ನಾನು ಜಾಬ್ ಹೋಗ್ಬಾರ್ದು, ನನ್ನ ಏನಾದ್ರೂ ಒಂದು ಉಳಿಸ್ಕೋಬೇಕು ಅಂತ. ಯಾಕಂದ್ರೆ ಹೇಳ್ತೀನಿ, ನಾವು ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಸ್ವಾಭಿಮಾನಿಗಳು. ಯಾವುದೇ ಕಾರಣಕ್ಕೂ ಅವ್ರ ನೀವು ಯಾರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಸ್ಟೇಟಸ್ ಬಗ್ಗೆ ನಾನು ಮಾತಾಡ್ತೀನಿ. ವರ್ಲ್ಡ್ ಫೇಮಸ್
ಪ್ರಪಂಚದಲ್ಲೇ ಫೇಮಸ್ ಆದ ಮ್ಯಾಂಗೋಸ್ ಕೊಡೋದು ನಮ್ಮ ಡಿಸ್ಟಿಕ್ ಅವರು. ಎಷ್ಟೇ ನೀರು ಕಮ್ಮಿ ಇದ್ರು ತರಕಾರಿ ಬೆಳೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಡುವ ಇಂಥ ಸ್ವಾಭಿಮಾನಿಗಳು, ಅಂದ್ರೆ ನಮ್ಮ ಹತ್ರ ರಿಸೋರ್ಸಸ್ ಕಮ್ಮಿ ಇದ್ರು ಅದನ್ನ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಔಟ್ಪುಟ್ ಹೆಂಗ್ ಕೊಡ್ಬೇಕು ಅಂತ ಚೆನ್ನಾಗಿ ತಿಳಿದಿರುವಂತ ಜನರು ನಮ್ಮ ಜಿಲ್ಲಾ ಆಗಲಿ ಈ ಕಡೆ ಪ್ರಾಂತ್ಯದವರು. ಸೊ ಹಂಗಾಗಿ ನಾನು ಎಲ್ಲೋ ಒಂದ್ ಕಡೆ ನಾವು ನಮ್ಮಲ್ಲಿ ನಾವೇ ಅನ್ಕೊಂಡ್ಬಿಡ್ತಾ ಇದೀವಿ ವಿ ಡಸಂಟ್ ಬಿಲಾಂಗ್ ಹಿಯರ್ ಅಂತ, ಅಥವಾ ಎಲ್ಲೋ ಒಂದ್ ಕಡೆ ಸೇರ್ಕೊಂಡ್ಬಿಡ್ತಾ ಇದೀವಿ. ನಾನು ಪ್ರತಿಯೊಬ್ಬರಿಗೂ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಸಾಕಷ್ಟು ಜನ ಯುವಕರು ಇದ್ರ ನನಗೆ ಮಾತಾಡಕ್ ಕಷ್ಟ ಆಗ್ತದೆ, ಯಾಕಂದ್ರೆ ಏನ್ ಮಾತಾಡ್ಬೇಕು ಅಂತ ನಾನು ಪ್ರಿಪೇರ್ ಆಗಿ ಬಂದಿಲ್ಲ. ಇಟ್ ಈಸ್ ಆಲ್ವೇಸ್ ಡಿಫಿಕಲ್ಟ್ ಟು ಸ್ಪೀಕ್ ವೆನ್ ಯು ಆರ್ ನಾಟ್ ಪ್ರಿಪೇರ್ಡ್. ಸೊ ನನ್ ಮನಸ್ಸಿಗೆ ಏನ್ ಬರ್ತಿದೆ ಅಥವಾ ಬಾಯಿಗೆ ಏನ್ ಬರ್ತಿದೆ ಅದು ಹೇಳ್ತಾ ಇದ್ದೀನಿ. ಇಟ್ ಇಸ್ ಟ್ರೂ ಫ್ರಮ್ ಮೈ ಹಾರ್ಟ್ ಅಂಡ್ ನಾಟ್ ಪ್ರಿಪೇರ್ಡ್ ಒನ್. ಇವಾಗ ನಾನು ಇಷ್ಟು ಮೆರೆಸಿದಿರ, ಮೆರವಣಿಗೆ ಮಾಡಿದಿರ, ನಾನು ನಿಮ್ಗೆ ಎಲ್ರಿಗೂ ಒಂದೇ ಹೇಳ್ತೀನಿ, ಯುವಕರಿದ್ದೀರಾ, ತಂದೆ ತಾಯಿಗಿರೋರು ನಿಮ್ಮ ಮಕ್ಳಿಗೆ ಈ ತರ ಮಾಡಿ ನನ್ನನ್ನು ಮೆರೆಸಬಹುದು. ನಿಮ್ ಒಳಗಡೆ ಒಂದು ಕಿಚ್ಚಿರುತ್ತೆ, ಒಂದು ಸಾಧನೆ ಮಾಡ್ಬೇಕು ಅಂತ ಒಂದು ಗುರಿ ಇರುತ್ತೆ, ಅದನ್ನು ಮೆರೆಸಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ಅದು ಯಾಕಾಗಲ್ಲ, ನನ್ನ ಮಗನಿಗೆ ಎಲ್ಲ ಸಾಧ್ಯ ಆಗುತ್ತೆ, ಎಲ್ಲ ಪಾಸಿಬಿಲಿಟೀಸ್ ಇದೆ, ಎಲ್ಲ ಪಾಸಿಬಲ್ ಆಗುತ್ತೆ. ನಾನು ಯೂಸ್ ಒಂದೇ ಒಂದು ಹೇಳ್ತೀನಿ, ವೆನ್ ಯು ಫಿನಿಶ್ ಯುವರ್ BSc ಅಗ್ರಿಕಲ್ಚರ್, BSc ಆರ್ ಯಾವುದೋ ಒಂದು ಡಿಗ್ರಿ ಮುಗಿಸ್ತೀರಾ ಅಥವಾ ಮಾಸ್ಟರ್ಸ್ ಡಿಗ್ರಿ ಮುಗಿಸ್ತೀರಾ, ಮುಗಿದಿದ ತಕ್ಷಣ ಪ್ರತಿಯೊಬ್ಬರಿಗೂ ಬರುತ್ತೆ. ನೀವು ಜಾಬ್ ಹೋಗೋದು ಕೆಲವೊಂದು ಪ್ರೆಷರ್ಸ್ ಇಂದ ಹೋಗ್ತೀರಾ ಅಥವಾ ಕೆಲವೊಂದು ನೀವು ಅದ್ರ ಆಯ್ತಲ್ಲಿ ನೀವು ಪ್ರತಿಯೊಬ್ಬರಿಗೂ ಒಂದು ಥಾಟ್ ಬರುತ್ತೆ, ಗುರು ನಾನು ಇದು ಮಾಡಬೇಕು ಅಂತ. ಅದು ಮಾಡಿ ಅಂಡ್ ತಂದೆ ತಾಯಿಗಳು ಮಾಡಕ್ ಬಿಡಿ. ಐಡಲ್ಲಿ 1 ವರ್ಷ 2 ವರ್ಷ 100 ವರ್ಷ ಜೀವನ ಗುರು, 1 ವರ್ಷ 2 ವರ್ಷ ನಿಮ್ಮ ಮಕ್ಕಳಿಗೆ ನೀವು ಕೊಡೋಕೆ ಏನು ಲಾಸ್ ಆಗೋದಿಲ್ಲ. ಅಂಡ್ ದ ಸೇಮ್ ವೇ 1 ವರ್ಷ 2 ವರ್ಷ ನಿಮ್ಗೋಸ್ಕರ ನೀವು ಬ್ರೇಕ್ ತಗೊಳ್ಳಿ. ಗೆದ್ರೆ ಅಂತ ಮೀಸೆ ತಿರುಗಿಸಿ, ಸೋತ್ರೆ ನಾನು ಅನ್ಕೊಂಡಿದ್ದು ಮಾಡಕ್ ನನ್ನ ಟೈಮ್ನ ಮೀಸಲಿಟ್ಟೆ ಅಂತ ಮೀಸೆ ತಿರುಗಿಸಿ. ಮೀಸೆ ತಿರುಗಿಸ ಹುಡುಗರು ಮಾತ್ರ ಹೇಳ್ತಾ ಇದ್ದಾರೆ ಅಂತ, ಹುಡುಗಿರು ಹೇಳ್ತಾ ಇದ್ದಾರೆ. ಇಟ್ಸ್ ಅ ಮೆಟಫರ್. ಅಂಡ್ ಹುಡುಗಿರು ಹುಡುಗರು ದೇರ್ ಇಸ್ ನೋ ಡಿಫರೆನ್ಸ್. ಅಂಡ್ ಯು ಎಲ್ಲರೂ ಅವರವರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬಹುದು. ಟು ಆಲ್ ವುಮೆನ್ ಅಂಡ್ ಮೆನ್, ನೀವುಗಳು ಏನ್ ಮಾಡಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಫಿಕ್ಸ್ ಮಾಡ್ಕೊಂಡಿದ್ದೀರ ಅಂದ್ರೆ ಅದಕ್ಕೋಸ್ಕರ ದಯವಿಟ್ಟು ಕೊಡಿ, ಟೈಮ್ ಕೊಡಿ. ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ. ಖಂಡಿತ ನಾನು ಒಳಗಡೆ ಹೋಗಿ ಆಟ ಆಡಿರ್ಬೋದಂತೆ, ಬಟ್ ಆ ಆಟನ ಇಷ್ಟಪಟ್ಟವ್ರು ನೀವು. ಬಿಗ್ ಬಾಸ್ ಒಂದು ಕಾಂಪಿಟೇಷನ್ ಅಲ್ಲ, ನಾನು ಹೇಳ್ತೇನೆ. ಅಫ್ಕೋರ್ಸ್ ಇಟ್ಸ್ ಎ ಕಾಂಪಿಟೇಷನ್, ಬಟ್ ಸ್ಟಿಲ್ ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಪರಿಚಯ. ಸೊ ಇಂಥ ಒಂದು ವ್ಯಕ್ತಿ ಇರ್ತಾನೆ, ಅವ್ನ ಬಿಹೇವಿಯರ್ಸ್ ಈ ತರ ಇರುತ್ತೆ, ಈ ತರ ಈ ಹುಡುಗ ನಡ್ಕೊಂತಾನೆ ಅಂತ ಒಂದು 20 ಜನ ಮನೆ ಒಳಗಡೆ ಬಿಟ್ರೆ ಅದರಲ್ಲಿ 19 ಜನ ಸೋತ್ರು ಅಂತಲ್ಲ. ಬಿಹೇವಿಯರ್ ಅಥವಾ ವ್ಯಕ್ತಿತ್ವ ನಿಮ್ ಮನಸ್ಸಿಗೆ ಹತ್ರ ಇತ್ತು, ನಿಮ್ ತರ ಇತ್ತು, ಅದನ್ನ ನಾನು ಚೂಸ್ ಮಾಡ್ಬೇಕು ಅನ್ಕೊಂಡ್ರೆ ಐ ಆಮ್ ನಾಟ್ ಎ ವಿನ್ನರ್. ನಾನು ಇದನ್ನ ಟ್ರೋಫಿನ ಎಲ್ಲರಿಗೂ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದೊಂದು ವ್ಯಕ್ತಿತ್ವ, ನನ್ನ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಕಡೆ ಬಂದ್ಬಿಡಿ ಅಮ್ಮ, ನಿಮ್ದು ಆಯ್ತಪ್ಪ. ಆಯ್ತಾರಮ್ಮ, ಬನ್ನಿ ಆಯ್ತಾ? আমি খানা করলে আমি হাহি তুই রাজা ফটো অবসর ಫ್ರೆಂಡ್ಲಿ ಹೋಗೋಣ
ಆಗಲ್ಲ ನಡಿಯಪ್ಪ ನಡಿಯಪ್ಪ ನೋಡಿ ಕಳ್ಬೇಕು ನಾವೇನು ಮಾಡೋದು ಜೀವನಲ್ಲೇ ಬರ್ತಾ ಇರೋದು ಅವಾಗಿಂದ ಕರೀತಾ ಸ್ವಲ್ಪ ಕ್ಯೂ ಆಗಿ ಬಂದ್ರಣ ಅಲ್ಲ